ನಟ ದರ್ಶನ್ ಭೇಟಿಯಾದ ನಿರ್ಮಾಪಕ ಕೆ ಮಂಜು. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ನಟ ದರ್ಶನ್ ವಕೀಲರೊಂದಿಗೆ ಜೈಲಿಗೆ ಆಗಮಿಸಿದ ನಿರ್ಮಾಪಕ ಮಂಜು. ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ತುಂಬಾ ಶಾಕ್ ನಲ್ಲಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ನಟ ದರ್ಶನ್ ಶಾಕ್. ಈ ಕೇಸ್ನಲ್ಲಿ ಏನ್ ಮಾಡಬೇಕು ದರ್ಶನ್ಗೆ ಗೊತ್ತಾಗ್ತಿಲ್ಲ, ಮುಂದೇನು ಮಾಡಬೇಕು ಅಂತ ಕೂಡ ದರ್ಶನ್ಗೆ ತಿಳಿಯುತ್ತಿಲ್ಲ. ಜೈಲಿನಲ್ಲಿ ಕಷ್ಟ ಸುಖ ಮಾತನಾಡಿದ್ವಿ ಎಂದ ಕೆ ಮಂಜು. ಇನ್ನು ಕೆಲವು ದಿನ ನಿಮಗೆ ಎಲ್ಲವೂ ಗೊತ್ತಾಗುತ್ತೆ. ರೇಣುಕಾ ಸ್ವಾಮಿ ಕೊಲೆ ಬಗ್ಗೆ ಇನ್ನು ಅವರಿಗೆ ಕ್ಲಾರಿಟಿ ಇಲ್ಲ. ತಪ್ಪು ಮಾಡಿಲ್ಲ ಅಂತ ನಮ್ಮ ಬಳಿ ಎಲ್ಲಿಯೂ ಹೇಳಿಲ್ಲ. ನಟ ದರ್ಶನ್ ನನ್ನ ಭೇಟಿಯಾದ ಬಳಿಕ ನಿರ್ಮಾಪಕ ಕೆ ಮಂಜು ಹೇಳಿಕೆ. ನಿರ್ಮಾಪಕ ಕೆ ಮಂಜು ನಟ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ. ನಟ ದರ್ಶನ್ ಈಗಾಗಲೇ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ. ನಿರ್ಮಾಪಕ ಕೆ ಮಂಜು ವಕೀಲರೊಂದಿಗೆ ಜೈಲಿಗೆ ಆಗಮಿಸಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ತುಂಬಾ ಶಾಕ್ ನಲ್ಲಿದ್ದಾರಂತೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ನಟ ದರ್ಶನ್ಗೆ ಶಾಕ್ ಎದುರಾಗಿದೆ. ಈ ಕೇಸ್ನಲ್ಲಿ ಏನ್ ಮಾಡಬೇಕು ದರ್ಶನ್ಗೆ ಗೊತ್ತಾಗ್ತಿಲ್ಲ ಎಂದು ವಕೀಲರು ಹೇಳಿದ್ದಾರೆ. ಮುಂದೇನು ಮಾಡಬೇಕು ಅಂತ ಕೂಡ ದರ್ಶನ್ಗೆ ತಿಳಿಯುತ್ತಿಲ್ಲ ಎಂದಿದ್ದಾರೆ. ಜೈಲಿನಲ್ಲಿ ಕಷ್ಟ ಸುಖ ಮಾತನಾಡಿದ್ವಿ ಎಂದ ಕೆ ಮಂಜು. ಇನ್ನು ಕೆಲವು ದಿನ ನಿಮಗೆ ಎಲ್ಲವೂ ಗೊತ್ತಾಗುತ್ತೆ ಎಂದಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಬಗ್ಗೆ ಇನ್ನು ಅವರಿಗೆ ಕ್ಲಾರಿಟಿ ಇಲ್ಲ. ತಪ್ಪು ಮಾಡಿಲ್ಲ ಅಂತ ನಮ್ಮ ಬಳಿ ಎಲ್ಲಿಯೂ ಹೇಳಿಲ್ಲ. ದರ್ಶನ್ ಭೇಟಿ ಬಳಿಕ ನಿರ್ಮಾಪಕ ಕೆ ಮಂಜು ಹೇಳಿಕೆ ನೀಡಿದ್ದಾರೆ. ತಂಡದವ್ರನ್ನ ಭೇಟಿ ಅದು ಒಳ್ಳೇದಾಗುತ್ತೆ. ಅವ್ರೀಗ ಒಂದು ಟೈಮು ಏನೋ ಆಗ್ಬಿಟ್ಟಿದೆ ಅನ್ಎಕ್ಸ್ಪೆಕ್ಟೆಡು. ಆಮೇಲೆ ಯಾವ ರೀತಿ ಅಂತ ಇನ್ನು ಯಾರು ಅವರೇ ಏನು ಗೊತ್ತಾಯ್ತಾ ಇಲ್ಲ. ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡುತ್ತೆ ಅಷ್ಟೇ. ಏನೋ ಕಷ್ಟ ಸುಖ ಮಾತಾಡ್ತೀವಿ ನಾವು. ಒಂದು ಹೇಳಿದ್ರೆ 900 ಪಾಪ ಬೇರೆ ಥರ ತಿಳ್ಕೊತೀವಿ ಜನರಿಗೆ. ಈಗ ಸದ್ಯಕ್ಕೆ ಕೇಳೋದು ಬೇಡ, ಇನ್ನು ಸ್ವಲ್ಪ ದಿನ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋವಲ್ಲಿ ಇದ್ದೇ ಇರ್ತಾರಲ್ವ, ಮಾಡಿಲ್ದಿರೋ ತಪ್ಪಿಗೆ ಶಿಕ್ಷೆ ಆಗೋದು ಇದು ಈ ಥರ ಆಗಿದೆ ಅಂತ ಸ್ವಲ್ಪ ನೋವಲ್ಲಿ ಇರ್ತಾರೆ ಪಾಪ. ಬೇರೆ ಏನಿಲ್ಲ, ಇರಲಿ ಅವ್ರಿಗೆ ಸ್ವಲ್ಪ ನೋವಲ್ಲಿ. ತಪ್ಪು ಮಾಡಿಲ್ಲ ನಮ್ಮೊಂದು ಹೇಳ್ತಾರ, ನಾವು ತಿಳ್ಕೊಬೇಕು. ಅವ್ರು ಕೆಲವು ಮಾತಾಡ್ಬೇಕಾದ್ರೆ ಎಲ್ಲ ಅರ್ಥ ಆಗುತ್ತೆ. ಯಾವುದಿಲ್ಲ ಹೆಂಗೆ ಹಂಗಿದ್ರೆ ನಿಮ್ಗೆ ಯಾರು ಸುಳ್ಳು ಮಾಹಿತಿ ಕೊಟ್ಟವ್ರು ಇಲ್ಲ ಇದ್ದಾರೆ, ಆಗುತ್ತೆ, ತೊಂದರೆ ಇಲ್ಲ. ಸ್ವಲ್ಪ ಅವ್ರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಜಾಸ್ತಿ ಯಾರು ಬರೋದು ನೆಸಿಟಿ ಇಲ್ಲ. ತಾವು ಹೇಳಿದ್ಮೇಲೆ ನೋಡಬೇಕು. ಮಳೆ ಬರ್ತಾ ಇದೆ, ಅದಕ್ಕೋಸ್ಕರ ಒಳ್ಳೇದಾಗುತ್ತೆ. ಚಿತ್ರ ಅವರು ಏನು ಅಂದರೆ ಇದು ಕೆಲವರೆಲ್ಲ ಹೇಳೋಕ್ಕಾಗಲ್ಲ. ಆಮೇಲೆ ಅವರು ನಿಜವಾಗ್ಲೂ ಅದು ಆಗಿಲ್ಲ, ಅದೇನಾಗಿದೆ ಅಂತ ಗೊತ್ತಾಯ್ತಲ್ಲ. ಪರಮಾತ್ಮ ಒಬ್ಬರಿಗೆ ಗೊತ್ತು ಅಂತ ಅಷ್ಟು ಮಾತಾಡ್ತಾರೆ ಸರ್. ಯಾವುದು ಇದ್ರೆ ಅಷ್ಟೊಂದು ಮಾತಾಡೋ ಅಷ್ಟು ಇಲ್ಲ. ಸುಮ್ಮನೆ ನೋಡ್ಕೊಂಡು ಖುಷಿಯಾಗುತ್ತೆ. ಇದ್ದೇ ಇರ್ತದಲ್ವಾ, ನೋವು ಇದ್ದೇ ಇರ್ತದಲ್ವಾ. ಮಂಜಣ್ಣವ್ರು ಭಾಳ ಹೊರಗೆ ಹೋದ್ರಿ, ನೀವು ಒಂದೇ ನಿಮಿಷದಲ್ಲಿ ಮುಗಿತಾದ್ರಿ. ಎಷ್ಟೇ ಮಾತಾಡಿರೋದು ಇನ್ನೇನು ಮಾತಾಡೋದು. ಆಮೇಲೆ ನಾಳೆ ಸುಮಾರು ಬೇರೆ ಕೈದಿಗಳು ಬಿಡುಗಡೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾತಾಡಿಕೊಂಡು ಎಲ್ಲ ಒಳ್ಳೇದಾಗಿ ಪಾಪ. ಆ ಥರ ನಾಳೆ ಹೋಮ್ ಮಿನಿಸ್ಟರ್ ದಿನ ಕಾರ್ಯಕ್ರಮ ಇದೆ, ಅದ್ರ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಅದು ಇದೆಲ್ಲ ಮಾತಾಡಿ ಕೂತಿದ್ದ ಅದು ಸರ್. ಬೇಲ್ ವಿಚಾರ ಇನ್ನೂ ಅದ್ರ ಬಗ್ಗೆ ಮಾತಾಡಿಲ್ಲ. ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಏನಾದ್ರು ಮಾತಾಡಿದ್ರು ಸರ್? ಚಿತ್ರರಂಗ ಪಾಪ ಇವಾಗ ನಾವು ಅವ್ರ ಕಷ್ಟದಲ್ಲಿ ನಾವು ಪ್ರಾಜೆಕ್ಟ್ ಮಾಡಿ ಅಂತ ಯಾರು ಹೇಳ್ತಾರೆ. ಒಳ್ಳೇದಾಗುತ್ತೆ ಸರ್. ಫಸ್ಟ್ ಅವ್ರು ಆಚೆ ಬರ್ತಾರಲಿ. ಅವ್ರಿಗೆ ಈಗ ಕಾನೂನು ದಯವಿಟ್ಟು ನಮ್ಮಲ್ಲಿ ಅಪಾರವಾದ ನಂಬಿಕೆ ನಮಗಿದೆ. ಕಾನೂನಿಂದ ಹೊರಗಡೆ ಬರ್ತಾರೆ, ನಾವೆಲ್ಲ ನಂಬಿದ್ದೀವಿ. ಒಳ್ಳೇದಾಗುತ್ತೆ. ನಿಜವಾಗ್ಲೂ ಎಲ್ಲ ಸಹಕರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲಾಂಗ್ ಟೈಮ್ ವಿಸಿಟ್ ನಿಮ್ದು, ಇದು ಸಾಮಾನ್ಯವಾದ ಭೇಟಿ ಅಲ್ಲ. ಬಹಳ ನಿರೀಕ್ಷಣೆ ಇಟ್ಕೊಂಡು ನೀವು ಹೋಗಿರ್ತೀರಿ ಹೊರಗಡೆ ಜನರು. ಸರ್ ಇವತ್ತು ಒಂದು ತಿಂಗಳಾಯ್ತು ಪಾಪ ಅವ್ರು. ಇವತ್ತು ಒಂದು ತಿಂಗಳಾಯ್ತು ಇವತ್ತು ಕರೆಕ್ಟಾಗಿ ಆ ಥರ ಇದಾಗಿ ಅವ್ರದ್ದು ಘಟನೆಗಳಾಗಿ. ಅದನ್ನ ನಾವು ತುಂಬ ಸತಿ ಬರಬೇಕು ಅಂದ್ಕೊಂಡು ಬರೋಕ್ಕಾಗಿಲ್ಲ. ಸರ್ ಇದೊಂದು ಕ್ಯಾಶುವಲ್ ಮೀಟ್ ಆಗಿತ್ತಾ ಅಥವಾ ಉದ್ದೇಶಪೂರ್ವಕ ಏನಾದ್ರು ವಿಚಾರ ಇಟ್ಕೊಂಡು ಭೇಟಿ ಆಗಿದ್ರೆ? ಇಲ್ಲ, ಕ್ಯಾಶುವಲ್ ಮೀಟ್ ಆಗಿತ್ತು. ಕ್ಯಾಶುವಲ್ ಮೀಟು ಆ ಥರ ಏನಿಲ್ಲ, ಉದ್ದೇಶಪೂರ್ವಕ ಇಲ್ಲ, ಕ್ಯಾಶುವಲ್ ಮೀಟ್ ಆಗಿತ್ತೆ. ನೋಡಿದ ತಕ್ಷಣ ಹೇಳಿದ್ರೆ ಏನು ಹೇಳ್ತಾರೆ? ನೋಡಿದ ತಕ್ಷಣ ಚೆನ್ನಾಗಿರ್ಬೇಕು, ಎಲ್ಲರೂ ಉದ್ಯಮ ಚೆನ್ನಾಗಿರಿ.